ಬರ್ಲೇ ನಮ್ಮ ಮಂಜಮ್ಮ ನಾವು ಬರ್ತೀವಿ ಕಣಪ್ಪ ಪ್ರವಿ. ಇನ್ನೇನು ಹೋಗ್ತೀವಿ ಅಲ್ಲಯ್ಯ ಸಂದಿನ ಆಯ್ತು. ಅಯ್ಯಪ್ಪ ಬೇರೆ ಮುದ್ದೆ ಮಾಡಿ ಕರಿಲ್ಲ ಏನಿಲ್ಲ, ಬರ್ತೀವಿ ಕಣಮ್ಮ. ಹಿರೇ ಋತು ನಮ್ಮ ಮನೆಯಾಗಿರೇ ಹೋಗ್ಬೇಡ, ಬೇಜಾರಾಗುತ್ತೆ. ಬೊತ್ತಾನೆ ಹೇಳು. ಇನ್ನೊಂದು 2 ದಿನ ಬಿಟ್ಕೊಂಡು ಬತ್ತಾನೆ. ನೀವು ಹೋದ್ಮೇಲೆ ಯಾವಾಗ 2 ದಿನ ರಾಜೆ ಇರುತ್ತಲ್ಲ ಅವಾಗ ಬತ್ತಾನೆ ಹೇಳು. ಬೇಜಾರಾಗುತ್ತೆ ಋತಮ್ಮ. ಇಷ್ಟು ದಿನ ಹಿಂಗೆ ನಮ್ಮ ಮನೆಯ ಮಾತಾಡ್ಕೊಂಡು ಇತ್ತು, ಬೇಜಾರಾಗುತ್ತೆ. ಇನ್ನೊಂದು 2 ದಿನ ಇರ್ಬೋದಾಗಿದ್ದೆ ಕೈಯ ಚೈತ್ರಮ್ಮ, ಇರ್ಬೋದಾಗಿತ್ತು. ಅಯ್ಯೋ ಎಷ್ಟು ದಿವಸ ಆಯ್ತು ರಾಜ ಇಲ್ಗೇನೆ. ನಾನು ಈ ತಿಂಗಳಾಗಲೇ ಒಂದು 3-4 ರಾಜ ಹಾಕ್ತಂಗಾತು ಕಣ ಆಂಟಿ. ಹೋಗ್ಬೇಕು ಇವಾಗ. ತಿರ್ಗಾ ರಾಜ ಹಾಕಿದ್ರೆ ಮತ್ತೆ ನನಗೆ ಬೇಕಂದಾಗ ಹಾಕಿ ಮಕ್ಕ ರಾಜ್ಗಳಿರಲ್ಲ ಏನಿಲ್ಲ. ಯಾವಾಗನೇ ಎಮರ್ಜೆನ್ಸಿ ಅಂದಾಗ ಹೋಗ್ತೀನಿ. ಯಾಕೆ ಸುಮ್ಕೇನೆ ಅಲ್ಲಿ ಬೇರೆ ಮಾಮಂಗೆ ಮುದ್ದೆ ಮಾಡಿಕ್ಕಾರಿಲ್ಲ. ಅಲ್ಲಿ ಶಾಂತ ಆಂಟಿರ ಮನೆಗೆ ಉಂಟೈತೆ, ಅವ್ರು ಎಷ್ಟು ದಿನ ಅಂತ ಮಾಡಿಕ್ತಾರೆ. ಇವ್ರು ನೋಡಪ್ಪ ಓಸರು ಒಂದಾಗ ಊರಿಗೆ ಹೋಗ್ಯವ್ರೆ ಅಂತ ಅನ್ಕೊಂತಾರೆ. ಏನೋ ಅವರು ಅಮ್ಮಂಗೆ ಆಗುತ್ತೆ, ಅವ್ರೇನು ಅನ್ಕೊಂಬಲ್ಲ. ಆಮೇಲೆ ಯಾಕೆ ಸುಮ್ಮನೆ ಹೋಗೋದು, ಸುಮ್ಮನೆ ಅವ್ರ ಮನೆಗೆ ಹೆಂಗೆ ಹೋಗುತ್ತೆ ನಮ್ಮ ಮಾಮ ಊಟಕ್ಕೆ ಅಂತ ಹೇಳಷ್ಟೇನೆ. ಹೋಗ್ತೀವಿ ಸುಮ್ಮನೆ, ಯಾವಾಗನ ಬರ್ತೀವಿ. ಸರಿ ಅಮ್ಮ ಆಯಿತು. ನೀವೆಲ್ಲ ಹೋದ್ರೆ ಇವತ್ತೊಂಥರ ಬೇಜಾರಾದಂಗೆ ಆಗುತ್ತೆ. ತುಂಬ್ದಂಗಿತ್ತ ಇಷ್ಟು ದಿವಸ ಮನೆ, ಹಾಗೇನೆ ಬೇಜಾರಾಗುತ್ತೆ. ಅವಳು ನೋಡಿ ಅವಳಂತೆ ಕಣೆ ಮಂಜಮ್ಮ, ಅವಳು ಬರಲಿ ಅವಳು. ಅದಕ್ಕೇನೆ ನಾವು ಹೋಗ್ತೀವಿ. ಅಲ್ಲೇ ನೋಡಿ ಅವಳಂತೆ ಅವಳು ಕಳಿಸಿರೋವೆಲ್ಲನ ವಿಡಿಯೋಗಳು ಎಲ್ಲನ ನೋಡಿ ಅವಳಂತ ಹೋಗೋಣ. ಬತ್ತಾಳೆ. ಬಂದಮೇಲೆ ನೀನು ಏನು ತಲೆ ಕೆಡಿಸಬೇಡ. ನಿಮ್ಮೂರಿಗೆ ನೀನು ಹೋಗಮ್ಮ ಅನ್ನೋ ಸುಮ್ಮನೆ ಅಲ್ಲಿ ಬಂದು ಅಲ್ಲಿ ಏನಾನ ಮಾಡ್ಕೊಂಡು ಅಲ್ಲಿ ಇರಲಿ ಅಷ್ಟೇ. ಸರಿನಿ? ನೋಡಿ ಹೇಳಂತೆ ಅದು ಏನಾಗುತ್ತೆ ಅಂತ ನೋಡೋಣ. ಹೋದ್ಮೇಲೆ ಫೋನ್ ಮಾಡ್ತೀವಿ ಏನಾಯ್ತು ಎತ್ತ ಅಂತ ಹೇಳು. ನಾವು ಇದನ್ನೇ ಕಾತ್ಕೊಂಡು ಕುತ್ಕೊಂಡಿದ್ನೇ ನೋಡ್ಕೊಂಡಿದ್ರೆ ಆಗಲ್ಲ. ಅಲ್ಲೊಟ್ಟು ಬದುಕಿರ್ತಾವೆ ಮನೆ ತಗೆ ಎಲ್ಲ. ನಮ್ಮ ಮನೆ ತಗ ಬೇರೆ ಯಾರು ಇಲ್ಲಾಂದ್ರೆ ಅಯ್ಯಪ್ಪರೆ ಹೊಲ್ ಹೋಗುತ್ತೆ. ಒಟ್ಟು ಯಾಕೆ ನಾವು ಇದನ್ನೇ ನೋಡ್ತಾ ಕುತ್ಕೊಂಡಿರೋಕ್ಕಾಗಲ್ಲ, ಹೋಗ್ತೀವಿ. ಹಂಗೆ ಅದೇನಾಗುತ್ತೆ ಏನು ಎತ್ತ ಅಂತ ಫೋನ್ ಮಾಡು ನೀನು. ಸರಿ ಆಯ್ತು ಹೇಳಕ್ಕ, ಫೋನ್ ಮಾಡ್ತೀನಿ. ನೋಡ್ಯಾರ ಕಣತೆ ಆಲೆ ಸುಗುಣ ಎಲ್ಲ ನೋಡೈತೆ. ಅಲ್ಲೇ ಜಗಳನೂ ಆಗ್ತಿರುತ್ತೆ, ಅಲ್ಲಿ ಆಗ್ತಿರ್ಬೇಕು ಅಲ್ಲೇ ಸಾಮಾನ್ಯ. ಆವಾಗಲೇ ಏನೋ ಬಾಯಿ ನಡೀತಾ ಇತ್ತು, ಜಗಳ ಆಗ್ತಿರುತ್ತೆ. ಸುಗುಣ ರೊಚ್ಚಿಗೆದ್ದು ಬಿಡ್ತಾಳೆ. ವರ್ಷದ ಮೇಲೆ ಗೊತ್ತಾಗುತ್ತೆ ವರ್ಷನ ಬುದ್ಧಿ ಏನು ಅಂತ ಹೇಳಿ ಬಂದೇ ಬರ್ತಾಳೆ. ಬಂದರೆ ಸುಮ್ಮನೆ ಅಲ್ಲಿಗೆ ನಮ್ಮೂರ ಕಡೆಗೆ ಕಳಿಸು, ಅವನು ಆಮೇಲೆ ಬರಲಿ ಅಲ್ಲಿಗೆ, ಆಮೇಲೆ ಮಾತಾಡೋಕ್ಕಾಗುತ್ತೆ. ಇವಾಗ ಸುಮ್ಮನೆ ನಿಮ್ಮೂರಿಗೆ ನೀನು ಹೋಗಮ್ಮ, ಅಲ್ಲಿ ಹೋಗಿ ನೀನು ಎಲ್ಲರ ತಗೋ ಏನಕ್ಕಿರತ್ತೆ ಕಲ್ಕ ಅಂತ ಹೇಳಿ ಬುದ್ಧಿ ಹೇಳಿ ಕಳಿಸಾತೆ. ಹಂಗೆ ಮಾಡೋದು. ಕರ್ಕೊಂಬಂದು ಅವಳೇನೋ ಬಂದರೆ ತುಂಬ ನಿಮ್ಮೂರಿಗೆ ನೀನು ಹೋಗಮ್ಮ, ಅಲ್ಲೆಲ್ಲಾರು ತಗೋ ಸೇನಕ್ಕಿರು ನೀನು, ಅವ್ನು ಹಿಂಗೆ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತೀನಿ ಅಷ್ಟೇ. ನೋಡಿದ್ಮೇಲೆ ಎಲ್ಲ ಗೊತ್ತಾಗಿರುತ್ತೆ. ನೋಡಿದ್ಮೇಲೆ ನಂಬಲಿಲ್ಲ ಅಂದರೆ ಅವಳು ಅಷ್ಟೊಂದು ದಡ್ಡಿ ಅಂತ ಅನ್ಕೋಬೇಕಾಗುತ್ತೆ ಅಷ್ಟೇ. ನೋಡಿರ್ತಾಳೆ ಎಲ್ಲನ ಕಳಿಸಿರೋದೆಲ್ಲನ. ಅವನು ಬರಲಿ ನಮ್ಮ ಮನೆ ಬಾಕ್ಲಕ್ಕೆ ಅವಾಗಿರೋದು. ಇವಳಿಗೂ ಎಷ್ಟು ಹೇಳಿವಿ. ಅವಳಿಂದ ಏನೋ ತೊಂದರೆ ಆಯ್ತು ಅಂತ ಬಂದರೆ ಸರಿ ಇರಲ್ಲ ಗ್ರಾಚಾರ ಅಂತ ಗೇಣಿಗೆ ಹೇಳ್ದಂಗೆ ಹೇಳಿದ್ವಿ. ಬಂದೇ ಬರ್ತಾಳವಳು. ಹೋದ್ಮೇಲೆ ಫೋನ್ ಮಾಡ್ತೀವಿ ಹೇಳ ಏನೇನು ನಡೀತೈತೆ ಅಂತ. ಸರಿ ಅಮ್ಮ ಬರಲ್ಲೇ. ಸರಿ ಕಣಕ್ಕ ಆಯಿತು. ಬಾಯ್ ಋತು. ಬಾಯ್ ಮಮ್ಮ. ಬರ್ಲೇನಂಟಿ ರವಿ, ಬರ್ತೀವಪ್ಪ. ಸರಿ ಕಣಮ್ಮ ಆಯಿತು. ಋತು ಹಿಡ್ಕೊಂತೀನಿ, ಕಳ್ಳಿ ಹೋಗ್ಬೇಡ ಹಿಡ್ಕೊಂತೀನಿ ತಡಿ. ಹಿಡ್ಕಮ್ಮಲ್ ನಡಿಯಮ್ಮ ಸುಮ್ಮನೇನಿ. ಅವನಿನ್ನೇನು ನಿನ್ನಿಲ್ಲಿ ಇರಿಸ್ಕೊಂಡು ಏನು ಮಾಡ್ತಾನೆ? ಅವ್ನು ಕಾಲೇಜ್ಗೆ ಹೋಗೋದು ಬೇಡಿ ನಡಿ ಸುಮ್ಮನೆ ಹಂಗಂತಾನೆ ಮಾಮ, ಹಂಗಂತಾನೆ. ಹೋಗ್ಬಿಟ್ಟು ಬರಪ್ಪ ಪ್ರವಿ. ಅಲ್ಗ ನಾನು ಒಲೆ ಮೇಲೆ ಆತ ಇಕ್ಕಿದ್ದಿಲ್ಲ ಅಂದ್ರೆ ಬತ್ತಿದ್ದೆ. ಸಾರು ಬಿಸಿ ಮಾಡು ಮಂಜಮ್ಮ, ಸಾರು ಸೆನಕ್ಕೆ ಇತ್ತದ ಹಂಗೆ ಸಾರು ಬಿಸಿ ಮಾಡು. ಅದೇ ಇಕ್ಕಿದ್ದೆ ಕಣಕ, ಪಾತ್ರೆಗಳೆಲ್ಲ ತೊಳ್ಕೊಂತೀನಿ. ಹೋಗ್ರಿ ಹಂಗೆ. ಸರಿ ಹೋಗ್ತಿ ಬಿಡು, ಇನ್ನೇನು ಇಲ್ಲೇ ಐತಲ್ಲ ಕಾರು, ಹೋಗ್ತಿ ಬಿಡು. ನಮ್ಮ ಸುಗುಣ ನೋಡ್ಯಾಳೇನು. ಅವನ್ನೆಲ್ಲ ಕಳ್ಸಿರೋದ್ನ ಇವಾಗ ನನಗೆ ಗೊತ್ತಾಗೈತೋ ಇಲ್ಲಿ ಬಂಡವಾಳ ಏನು ಅಂತ ಹೇಳಿ. ಅಲ್ಲ ಯೋಟ್ ಹೇಳಿರು ಕೇಳಲ್ವಲ್ಲ ಹುಡುಗಿ. ನಮ್ಗಂತ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ನೋಡಿದ್ರಲ್ಲ ಎಂತ ಆಸೆನಕ್ಕೆ ಬಂದು ನಮ್ಮ ಮನೆಯಾಗ ಇದ್ದು ಉಂಡ್ಕೊಂಡು ಹಂಗೆಲ್ಲ ಬದುಕು ಮಾಡಿ ಅವ್ರಿಗೆ ತಿಕ್ಕದು ತೊಳೆಯೋದೆಲ್ಲ ಮಾಡ್ಕೊಂಡು ಉಂಡು ಹೋದ್ರು. ಚೈತ್ರಮ್ಮ ಎಷ್ಟು ಬುದ್ಧಿವಂತಿ ಇವತ್ತು. ಬುದ್ಧಿವಂತಿ ಆಗಿರೋದಕ್ಕೆ ಇವತ್ತು ಹಿಂಗಾಗಿರೋದು. ಅದು ಮೊದಲಿನಂಗೆ ಹಂಗೆ ಕಲ್ಕೊಂಡಿದ್ರೆ ಇವತ್ತು ಚೈತ್ರಮ್ಮನ ಜೀವನ ಏನಾಗಲ್ಲ. ಯಾಟ ಬುದ್ಧಿ ಬಂದು ಇವಾಗ ಹೆಂಗೆ ಮಾಡ್ಕೊಂಡು ಉಮ್ತಾರೆ. ಇಬ್ಬರು ಗಂಡ ಹೆಂಡತಿ ಒಟ್ಟಿಗೆ ಸೆನಕ ಇದ್ದಾರೆ. ಯಾತೆ ಮಾಮ ಹೇಳ್ದಂಗೆ ಕೇಳ್ಕೊಂಡು, ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಹೆಂಗೈತಿ ನಮ್ಮ ಸುಗುಣಿಗೆ. ಯಾಕೆ ಬುದ್ಧಿ ಇಲ್ವೋ ಏನೋ. ಹೋದ್ರು ಮಂಜಕ್ಕಯ್ಯ ಇವ್ರು ಅಲ್ಲೇ ಊರಿಗೆ. ಇವಾಗಿನ ಹೋದ್ರು ಕಣೆ. ಈಗ ನನ್ನ ಕಾರ್ ಓತೇನ. ಇವಾಗಿನ ಕಾರ್ನ ಕಚ್ಕೊಂಡು ಎಲ್ಲ ಹೋದ್ರು. ಊರಿಗೆ ಹೋಗಿದ್ದು. ಊರಿಗೆ ಅಮ್ಮ ಹೋಗಿದ್ದು. ಅಲ್ಲ ಕಣೆ, ಸುಗುಣವ್ರ ಬಂತಾಗೆತ್ತ ಗಲಾಟೆ ನಡೀತಿತ್ತಂತೆ. ಎಲ್ಲ ವಿಡಿಯೋ ಕಳಿಸಿರೋವೆಲ್ಲ ನೋಡಿ ಅವಳಂತೆ. ಅದಕ್ಕೆ ನನಗೆ ದಣ್ಣೆ ತಗೊಂಡು ಒಯ್ಯಕ್ಕೆ ಹೋಗಿದ್ಲು. ನಾವೆಲ್ಲ ಬಿಡಿಸ್ಕೊಂಬಂದು ನಮ್ಮಂತ ಕರ್ಕೊಂಬಂದಿದ್ನಿ. ಏನು ಹೇಳ್ತಾಳೆ ನಮ್ಮ ಅಮ್ಮಗೆ, ಹೆಂಗೆ ಮಕ ತೋರ್ಸೋಣ, ನಮ್ಮ ಅಮ್ಮಗೆ ಏನು ಹೇಳೋಣ. ನಮ್ಮ ಅಮ್ಮನೂ ಹೇಳ್ತು, ನಮ್ಮ ಅತ್ತೆನೂ ಹೇಳ್ತು, ನಾನು ಕೇಳಲಿಲ್ಲ. ಇವತ್ತು ನನ್ನ ಜೀವನ ಹಾಳಾಗೋಯ್ತು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಕಣ ಮಂಜಕ್ಕಯ್ಯ. ಹೆಂಗೇನೆ ಹೋಗು, ಅವಳು ಹೇಳ್ತಾ ಇದ್ದಾಳೆ ಪಾಪ. ಅದಕ್ಕೇ ಸುಮ್ಕಿರು, ನಿಮ್ಮ ಅಮ್ಮನ ಕರ್ಕೊಂಬತ್ನಿ, ಕರ್ಕೊಂಡು ಹೋಗುತ್ತೆ. ನೀನು ಯಾಕೆ ಇದು ಮಾಡ್ತೀಯ? ನಾನಂತೂ ಇರಲ್ಲ ಕಣಕ್ಕ.
ನಾನು ಏನು ಮಾಡೋಣ ಇವಾಗ ಎಲ್ಲಾರನ್ನೂ ದೂರ ಮಾಡ್ಕೊಂಡೆ ಇನ್ನು ಯಾವ ನೀಚ್ಕಾಗಿನ ಅದಕ್ಕೇನೆ ಇವಾಗ ಏನು ಮಾಡೋಣ ನಾನಂತೂ ಇರಲ್ಲ ನಾನೇನೋ ಮಾಡ್ಕೊಂತೀನಿ ಅಂತಾಳೆ. ಅದಕ್ಕೇನೆ ಹಂಗೆಲ್ಲ ಮಾಡ್ಕೊಬಿಡ್ಕಣಮ್ಮ ನಾನೆಲ್ಲ ನಿಮ್ಮ ಅಮ್ಮನ ಕರ್ಕೊಂಬರ್ತೀನಿ ಅಂತ ಹೇಳಿ ಬಂದೆ. ಬಾರ್ ಮಂಜಕ್ಕಯ್ಯ ಬಾ ಕರ್ಕೊಂಬರ್ ಬಾ. ಪಾಪ ಏನು ಮಾಡೋಕ್ಕಾಗುತ್ತೆ, ಅವಳೇನೋ ನಂಬಿದ್ಲು, ಏನೋ ಒಳ್ಳೆಯಳಂತ ನಂಬಿದ್ಲು. ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಹಿಂಗಾಗುತ್ತೆ ಎಂಬುದು ಗೊತ್ತಿದ್ರೆ ಯಾವ ಹೆಣ್ಣು ತನ್ನ ಗಂಡನ ಬಿಟ್ಕೊಡೋಕೆ ಇಷ್ಟಪಡಲ್ಲ ಕಣಕ್ಕ. ಏನು ಅವಾಗ ಆ ಸಮಯದಾಗೆ ಬಿಡಪ್ಪ ಒಳ್ಳೆಯರು ಅಂತ ನಂಬ್ತಾರೆ. ಆದರೆ ಅವಳು ಮಾಡಿರೋದು ನಾವೇ ಹೇಳಿವಿ ಕಣೆ, ಎಷ್ಟು ಹೇಳಿವಿ ನಾನು ಅವ್ರ ಅತ್ತೆ ಇಬ್ಬರಾಳು ಹೋಗಿ ಹೇಳಿದೀವಿ. ಅವಳಿಂದ ಏನಂತ ಅಂದರೆ ಹತ್ರ ಒಂದು ನಮ್ಮ ಮನೆ ಬಾಕ್ಲಕ್ಕೆ ಬರಲ್ಲ ಹೋಗ್ರಿ, ಬರಲ್ಲ ಹೋಗ್ರಿ. ಅವಳು ನನ್ನ ಫ್ರೆಂಡು ಆ ಸುಗುಣ ಹಂಗೆ ಹಿಂಗೆ ನನ್ನ ಫ್ರೆಂಡ್ ವಿಜಿ ಅವಳು ಅಂತ ಏನು ಸುಗುಣ ರಾಮ 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 ಒಂದು ಆಡಿದ್ಲು ಅನ್ಬೇಡಪ್ಪ. ಯಾಕೆ ಹೇಳ್ತಾಳೆ ನಮ್ಮಮ್ಮ, ಯಾಕೆ ಹೇಳ್ತು ನಮ್ಮ ಅತ್ತೆ ಯಾಕೆ ಹೇಳ್ತು ಅಂತ ಒಂದು ಸ್ವಲ್ಪನೂ ಅರ್ಥ ಮಾಡ್ಕೊಂಬಲಿಲ್ಲ. ಅವಳೇನೋ ಒಂಥರ ಕಣಕ್ಕೆ ಅರ್ಥ ಮಾಡ್ಕೊಂಬಲ್ಲ ಅವನ್ನೆಲ್ಲನ. ಬಿಡು ಎಲ್ಲರಂತೆ ನನ್ನಂತೆಯೇ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದಾಳೆ ಅವಳು. ಆದರೆ ಹಿಂಗೆ ಮಾಡೋದು ಅವಳಿಗೆ ಗೊತ್ತಿಲ್ಲ. ಹಿಂಗೆಲ್ಲ ಮಾಡೋದು ಗೊತ್ತಿದ್ರೆ ಅವಳು ನೋಡ್ಕೊಂಡು ಸುಮ್ಮನೆ ಇರ್ತಿರ್ಲಿಲ್ಲ. ಅವಳು ಮುಂದಾಗೆ ಎಚ್ಚೆತ್ಕೊಂಬಾಳು. ಹೇಳಿದ ಮೇಲೂ ಅವಳಿಗೆ ಗೊತ್ತಾಗಲಿಲ್ಲ. ಯಾಕಂದರೆ ಸಿಟ್ಟಾಗಲ್ಲ, ನೀವೆಲ್ಲ ದೂರ ಆಗಿದ್ರಲ್ಲ ಆ ಸಿಟ್ಟಿಗೆ ಮಾತಾಡ್ತಾರೆ ಎಂಬುದು ಒಂದು ಮನಸ್ಸಿನಾಗ ಇತ್ತು ಅವಳಿಗೆ. ಅದಕ್ಕೆ ಹಂಗೆ ಮಾತಾಡಿದ್ದಾಳೆ. ಬಿಡತ್ತ ಹೋಗಿ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋನೇನಿಲ್ಲಮ್ಮ. ನೋಡಿ ಇವಾಗ ಹತ್ಲಾಗವಲ್ಲ ಇತ್ಲಾಗವಲ್ಲ ಅಂತ ಅವ್ರ ತಸ ಹಾಕಿದ್ದಿದ್ರೆ ಅವರೆಲ್ಲ ಬಂದಿವತ್ತು ನಾನು ಅಲ್ಗೂ ಇರ್ರಿ ಅಂತ ಹೇಳ್ದೆ. ಅವ್ರದ್ದು ಎಷ್ಟಂತ ನೋಡ್ತಾ ಕುಕ್ಕಮ್ಮನ ಅವ್ರದ್ದು ಎಲ್ಗೂ ಬಗೆಯಲ್ಲ. ಅಲ್ಲಿ ನೋಡಿರಿ ಅಡುಗೆ ಮಾಡೋರಿಲ್ಲ ಏನಿಲ್ಲ, ಮನೆ ತಗೆಲ್ಲ ಬಿಟ್ಟು ಬಂದಿರಿ ಅಂತ ಅವ್ರು ಅದೇ ಹೋದ್ರು. ಅವರೆಲ್ಲ ಇದ್ದಿದ್ದೆ ಅವ್ರನ್ನೆಲ್ಲ ಮಾತಾಡ್ಸಿ ಹಾಕಿದ್ದಿದ್ರಿ ಇವತ್ತು ಹೋಗಿ ಅವಳಿಗೆ ಸಹಾಯ ಮಾಡಾರ. ಒಂದು ಈಟನ ಯೋಚನೆ ಮಾಡಲಿಲ್ವಲ್ಲೇ ನೀಲಮ್ಮ, ನಮ್ಮರು ತಮ್ಮರು ಅಂತ ಹೇಳಿ ಅವಳು ಸುಮ್ಮನಿರವಂಗೆ ಏನೋ ಹೇಳ್ಕೊಡ್ತಿದ್ದೆ. ಹಂಗೆ ಹಿಂಗೆ ಅಂತ ಏನು ಮಾಡೋಕ್ಕಾಗಲ್ಲ. ಇವಾಗ ಸುಗುಣ ಕರ್ಕೊಂಬಂದು ನಿಕ್ಕಳಮ್ಮ ಅಷ್ಟೇ. ಅವ್ನು ಹಾಳಾಗಿ ಹೋದ್ರೆ ಹೋಗ್ಲಿ, ಅವ್ನು ಹೆಂಗಾನ ಮಾಡ್ಕೊಂಡು ಹೋಗ್ಲಿ, ಅವ್ನು ಮಿಟಕ್ಲಾಡಿ ಜೊತೆಗೆ ಹೋಗ್ಲೇಳ ಅವನು. ಇವಾಗ ಸುಗುಣ ಕರ್ಕೊಂಬಂದು ನಿಮ್ಮ ಮನೆಗೆ ಇಕ್ಕೆ ಅಷ್ಟೇ. ಒಂದೆರಡು ದಿನ ಇಕ್ಕೊಂಡು ಆಮೇಲೆ ಅವ್ರು ಊರಿಗೆ ಕಳಿಸು. ಅವಳು ಅಲ್ಲೇನೋ ಒಂದು ಬದುಕು ಮಾಡ್ಕೊಂಡು ಅವಳು ಪಾಡಿಗೆ ಅವಳು ಇರಲಿ ಅಷ್ಟೇ. ಅವ್ನು ಬಿಸಕೊಂಡಿರು ಅಂತ ಹೇಳಿದ್ವಿ ನಾವು. ಇನ್ನು ಅವ್ನು ಸಾವಾಸಕ್ಕೆ ಹೋಗಲ್ಲ ನಾನು, ಅವ್ನು ಬೇಡವೇ ಬೇಡ ನನ್ನ ಜೀವನದಾಗ ಹತ್ರಕ್ಕೆ ಸೇರಿಸಲ್ಲ ಅಂತ ಹೇಳವೆ. ನನ್ನ ಪಾಡಿಗೆ ನಾನು ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಗಂಡನ ಮನೆಯಾಗ ಅಲ್ಲಿರ್ತೀನಿ ಅಂತ ಹೇಳವಳು ಅಷ್ಟೇ. ನಾನು ಈಗ ಕರ್ಕೊಂಬಂದರೆ ಅವಳನ್ನ ಈಗಳಮ್ಮ ನೀನು ಅಲ್ಲಿರ್ಬೇಕು ಅಂತ ಹೇಳೋದನ್ನ ನೋಡ್ಕೊಂತಾರೆ. ಅವ್ರತಾಗ ಎಲ್ಲರ ತಗೋ ಸೇನ ಕಿತ್ಕೊಂಡು ಸುಮ್ಮನೆ ಅಲ್ಲಿಗೆ ಹೋಗಮ್ಮ, ಅಲ್ಲಿಗೆ ಹೋಗಿ ನಿನ್ನ ಪಾಡಿಗೆ ನೀನು ಚೆನ್ನಾಗಿರು, ಅವನ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತೀನಿ ಅಷ್ಟೇ. ಅವನ ಬಗ್ಗೆ ಏನು ನಿನ್ನ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಕೆಲಸ ಏನಾನ ಒಂದಿಟ್ಟು ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಇರೋದು ಕಲ್ಕ ಅವನೇ ಹುಡಿಕೊಂಬರ್ಬೇಕು ನಿಂತಕ್ಕೆ. ಸುಮ್ಮನೆ ಅಂತಾರನ್ನ ಕೈ ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು, ಜಾಸ್ತಿ ಎಷ್ಟನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಂತ ಹೇಳ್ತೀನಿ ಅಷ್ಟೇ. ನಾನು ಕರ್ಕೊಂಬಂದು ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಇಲ್ಲಿದ್ರೂ ಅವಳಿಗೆ ಸರಿ ಇರಲ್ಲ. ಸುಮ್ಮನೆ ಇಲ್ಲಿ ನೋಡಿ ಒಟ್ಟು ಹುರ್ಕೊಂಡು ಅದು ಇದು ಜಗಳ ಅಂಬತ್ಕಿನ ಸುಮ್ಮನೆ ಅಲ್ಲಿರೋದೇ ವಾಸಿ ಕಣಿನಿಲ್ಲಮ್ಮ. ಹೆಂಗೆ ಬಾರ್ತಾಯಿ ನೀನು ಬಂದು ಕಾರಿದ್ರೆ ಯೋಟ ಅವಳಿಗೆ ಒಂದಿಟ್ಟು ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಮ್ಮಮ್ಮ ಬಂದು ಕಾರಿತಪ್ಪ ಅಂತ ಹೇಳಿ ಅವಳಂತೂ ಒಳ್ತಾ ಇದ್ದಾಳುಗಳು ಅಂತ ಹೊಳ್ತಾ ಇದ್ದಾಳೆ. ಎಷ್ಟು ನೀನು ಬಂದು ಮಾತಾಡ್ಸಿರ ಈಗಳಪ್ಪ ನಮ್ಮಮ್ಮ ಬಂದು ಮಾತಾಡಿಸ್ತು, ನಮಗೆ ಒಬ್ಬರೇ ಇದ್ದಾರೆ ನಮ್ಮ ಜೊತೆಗೆ ಅಂತ ಅವಳಿಗೆ ಎಷ್ಟೋ ಒಂದಿಟ್ಟು ಧೈರ್ಯ ಬರುತ್ತೆ. ಅದಕ್ಕೇನೆ ಬಾ ನಡಿಯಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ. ನೋಡಿ ಬರೇ ಇಂಥವೇ ಕಣೆ ನಮ್ಗಂತೂ ಒಂದ್ರ ಮೇಲೊಂದು ಸಮಸ್ಯೆ, ಒಂದ್ರ ಮೇಲೊಂದು ಸಮಸ್ಯೆ. ಹೆಂಗತ್ತಿವ್ರೆ ಇಷ್ಟು ದಿನ ಇದ್ರು ಹೆಂಗೊಂಥರ ನಮ್ಮ ಮನೆ ತುಂಬ್ದಂಗಿತ್ತು. ಇವಾಗ ಬೇರೆ ಬೇಜಾರಾಗುತ್ತೆ. ಇವಾಗ ನೋಡಿದ್ರೆ ಇದು ಬೇರೆ ಹಿಂಗೆ ಕುಕ್ಕಂಡೈತಿ. ಏನು ಮಾಡೋಣ? ಅಲ್ಲ ನಾವು ಫೋನ್ನಾಗ ಅಷ್ಟು ತೋರಿಸಿರೋಳು ನಂಬಲಿಲ್ಲ ಅಂದರೆ ಎಷ್ಟು ನಂಬಿಕೆ ಇಕ್ಕೊಂಡಿದ್ಲೆ ನಮ್ಮ ಸುಗುಣ. ನಾನು ಹಂಗೆ ಅನ್ಕೊಂತಿದ್ದೆ, ಓಟ್ ಆಸೆ ಪಡ್ತಾಳೆ ಗಂಡನ ಮೇಲೆ, ಗಂಡ ಅಂದರೆ ಓಟ್ ಆಸೆ ಬೀಳ್ತಾಳೆ ಅನ್ಕೊಂತಿದ್ದೆ. ಅಮ್ಮನ ಹೇಳಿ ನೋಡಿ ಅಂತ ಕೆಲಸ ಮಾಡ್ದೆ ಇವತ್ತು. ಅಷ್ಟೇ ಅಂತ ನನ್ನ ಮಕ್ಕಳನ್ನೆಲ್ಲ ಬಿಸಾಕೊಂಡು ಕೈ ಬಿಡ್ಬೇಕು, ಅವ್ರ ದಾರಿ ಅವ್ರು ಹಿಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸುಮ್ಮನೆ ಬಿಡಬೇಕು. ಬಿಟ್ರೇನೆ ಇದು ನೆಟ್ಕ ಆಗೋದು. ನಾವು ಸುಮ್ಮನೆ ಇಲ್ಲದ ಬೇಡ ಹಿಂಗೆ ಹಿಂಗೆ ಅಂತ ಮಾತಾಡೋಕೆ ಹೋದ್ರೆ ಇಲ್ಲದ ರಗಳೆಗಳು ಆಗ್ತವೆ ಅಷ್ಟೇ. ಕರ್ಕೊಂಬಂದು ಊರಿಗೆ ಹೋಗಮ್ಮ ನೀನು ಅಂತ ಹೇಳಿ ಒಂದೆರಡು ದಿನ ಇಕ್ಕೊಂಡು ಊರಾಗ ಹೋಗಿ ಏನಾರು ಮಾಡ್ಕೊಂಡಿರಮ್ಮ ನಿಮ್ಮ ಮನೆಯಾಗ ನೀನು ಮನೆ ಐತಿ ಅಂತ ಹೇಳ್ತೀನಿ. ಅವಳು ಎಲ್ಲಿರ್ಬೇಕು ಅಲ್ಲಿ ಇದ್ರೆ ನೀನು, ಇಲ್ಲಿದ್ರು ಅವಳಿಗೆ ನೆಟ್ ಸರಿಯಾಗಲ್ಲ, ಸುಮ್ಮನೆ ಅಲ್ಲೇ ಇರ್ಬೇಕು ಅವಳು. ಅಮ್ಮ ಬಂದು ಯೋಟ ಬಂದಿಟ್ಟು ಮಾತಾಡ್ಸಿರಿ ಸುಗುಣಿಗೆ ಒಂದಿಟ್ಟು ಸಮಾಧಾನ ಆಗುತ್ತೆ ಅಂತ ಹೇಳಿ ಅದಕ್ಕೆ ಮಂಜಕ್ಕೈನ ಕರಿಯಕ್ಕೆ ಬಂದಿದ್ದೀನಿ. ಬಂದು ಕರ್ಕೊಂಬರಮ್ಮ ಅಂತ ಹೇಳಿ. ಇವಾಗ ಕೈಗೂ ಬೇಜಾರು. ಯಾಕಂದ್ರೆ ನೋಡಿ ನಮ್ಮ ಮಾತು ಕೇಳಲಿಲ್ವಲ್ಲ, ಅವಳು ಕೇಳ್ದಂಗೆ ಓದ್ಲಲ್ಲ ಗಂಡ ಅಂತ ಹೇಳಿ ಅಂತ ಇವ್ರಿಗೂ ಬೇಜಾರು. ಅವಳು ಹಂಗೆ ಆಡಿದ್ಲು ಅಂದರೆ ನನ್ನ ಗಂಡ ಅಂತ ಹೇಳಿ ಇವತ್ತು ಅವಳಿಗೂ ಚೆನ್ನಾಗಿ ಅರ್ಥ ಆಗೈತಿ. ಏನು ಎತ್ತ ನನ್ನ ಗಂಡ ಎಷ್ಟು ಮೋಸ ಮಾಡ್ತಾನೆ ಅಂತಾನು ಏನು ಅಂತ ಹೇಳಿ ಇವಳಿಗೂ ಚೆನ್ನಾಗಿ ಇವತ್ತು ಅರ್ಥ ಆಗೈತಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.